ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಎಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಆಲ್ರೆಡಿ ಒಂದು ವೀಡಿಯೋನ ಶಾಪಿಂಗ್ದು ಹಾಕಿದ್ದೀನಿ, ಲೇಡೀಸ್ ಎಲ್ಲರದ್ದೇ. ಈಗ ಫ್ರೆಂಡ್ಸ್, ನಾನು ಹುಡುಗರದ್ದು ಏನೇನು ಸೆಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಆವತ್ತಿಂದ ಹೇಳಿದೆ ಹೋಗಬೇಕಿತ್ತು ಅಂತ, ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿತ್ತು. ಒಂದೇ ಅವರು ಫ್ರೆಂಡ್ಸ್, ನಾನು ಹೋಗಿ ಆಟೋದಲ್ಲಿ ಬಂದುಬಿಟ್ಟೆ. ನನ್ನ ಮಗಳು ಆಮೇಲೆ ಹೋದ್ಲು. ಫ್ರೆಂಡ್ಸ್, ಫಸ್ಟ್ ಇವಾಗ ನನ್ನ ಮಗಳು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಅವಳು ಮದುವೆಗೆ ಇವಾಗ ಶಾಪಿಂಗ್ ಮಾಡಿದ್ದಾಳೆ. ಕಟ್ ಪೀಸಲ್ಲಿ ಲೆಹಂಗಾ ಥರ ಹೊಲಿಸ್ಕೊಳ್ಳೋದು. ಇದು ಅವಳು ಫ್ರೆಂಡ್ಸ್ದಂತೆ, ನಂದಿನಿ ಅಂತ ಬಂದಿದೆ. ಇದೇ ಅವಳದು ನೋಡಿ ಫ್ರೆಂಡ್ಸ್. ಇದು ಕಟ್ ಪೀಸು. ಆಮೇಲೆ ಅದಕ್ಕೆಲ್ಲ ಫ್ರೆಂಡ್ಸ್ ನೋಡಿ ನೆಟ್ದು ಇದಿಷ್ಟೂ ಅವರು ಮ್ಯಾಚ್ ಮಾಡಿದೇನೋ ಹೊಲಿಸ್ಕೋತಾರಂತಲ್ಲ ಫ್ರೆಂಡ್ಸ್, ಅದು. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ತುಂಬ ಚೆನ್ನಾಗಿದೆ ನೋಡಿ. ಇದೊಂದು. ಆಮೇಲೆ ನೋಡಿ, ಇದು ಮೇಲಕ್ಕೆ ಅದು ಲೈನಿಂಗು ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು. ಅದಾದಮೇಲೆ ಇದಕ್ಕೆ ಮೇಲಕ್ಕೆ ಮೇಲಿಡಿಸ್ತಾರಲ್ಲ, ಅದು ನೆಟ್ಟು ತಗೊಂಡು ಬಂದಿದ್ದಾಳೆ. ಇವಳು ಇವತ್ತು ಅಲ್ಲಿಗೋದ್ಲು, ನನ್ನನ್ನು ಕಳಿಸ್ಬಿಟ್ಟು, ನನ್ನ ಆಟೋ ಮಾಡಿ ಕಳಿಸಿ. ಇದು ಶ್ರೀರಾಮ್ಪುರ ಅಂತ ಐತಲ್ಲ, ಅಲ್ಲೇ ಮೆಜೆಸ್ಟಿಕ್ ಹತ್ರನೇ ಐತೆ ಫ್ರೆಂಡ್ಸ್ ಶ್ರೀರಾಮ್ಪುರ. ನಾನೇ ಇದು ಶ್ರೀರಾಮ್ಪುರದ ಪಕ್ಕ ರಾಮಚಂದ್ರಪುರ. ನಾನು ಶ್ರೀರಾಮ್ಪುರದಲ್ಲಿ ಜೋಗಿದ ಹಾಡೈತಲ್ಲ, ಒಡಿಮಗ ಒಡಿಮಗ ಅಂತ, ಆ ಫಿಲಮ್ದಲ್ಲಿ ಐತೆ ತೋರಿಸಲ್ಲ, ಆ ಶ್ರೀರಾಮ್ಪುರ ಅಂದ್ಕೊಂಡೆ. ಆದರೆ ಅದ್ರ ಪಕ್ಕದಲ್ಲಂತೆ. ಅವಳ ಫ್ರೆಂಡ್ ಇನ್ನೊಬ್ಳು ನಂದಿನಿ ಅಂತ ಬಂದಿದ್ಲು, ಅವಳ ಜೊತೆ ಹೋಗಿ ತಗೊಂಡು ಬಂದಿಲ್ಲ. ನನ್ನೊಂದು ಬಸ್ ಹಸಿದ್ಲು, ಅವಳೊಂದು 7 ಗಂಟೆ ಹಂಗೆ ಬಂದು. ಇದಿನ್ನೂ ಹೊಲಿಯೋಕೆ ಕೊಟ್ಟಿಲ್ಲ ಫ್ರೆಂಡ್ಸ್. ಇನ್ನು ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಹೊಲಿಯೋಕೆ ಕೊಡ್ತಾಳೋ ಗೊತ್ತಿಲ್ಲ. ಈಗ ಶನಿವಾರ ಭಾನುವಾರ ರಜೆ ಇತ್ತು. ಶನಿವಾರ ಅವಳು ತರೋಕ್ಕೆ ಹೋಗಿರಲಿಲ್ಲ. ಇವತ್ತು ತಗೊಂಡು ಬಂದು ಕಟ್ಟಿಟ್ಟಿದ್ದೀನಿ. ಅದಕ್ಕೆ ನೋಡಿ, ಯಾವಾಗಾರ ತಗೊಂಡು ಬರಲಿ ಫ್ರೆಂಡ್ಸ್. ನಾನು ಆವಾಗಲೇ ಸ್ಯಾರಿದೊಂದು ವೀಡಿಯೋ ಮಾಡಿದ್ದೆ, ಗಿಫ್ಟು. ಈಗ ಫ್ರೆಂಡ್ಸ್, ಇನ್ನೊಂದು ಅಂಗಡಿ ಚಿಕ್ಕಪೇಟೆಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಜೆಂಟ್ಸ್ದು ಬಟ್ಟೆ ನನಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಯಾಕೆ ಗೊತ್ತಾ? ಪ್ಯಾಂಟ್ ಪೀಸು, ಶರ್ಟ್ ಪೀಸು. ಆದರೆ ಫ್ರೆಂಡ್ಸ್ ಅಲ್ಲಿ ಹೊಲಿಯಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಗಿಫ್ಟ್ಗೆ ಅಂತಲೇ ಈ ಥರ ರೆಡಿ ಮಾಡಿಟ್ಟಿರ್ತಾರೆ. ನನಗೆ ಎಲ್ಲದಕ್ಕಿಂತ ಈ ಬಾಕ್ಸ್ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್, ಈ ಥರ. ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಶರ್ಟ್ ಮಾತ್ರ ಫ್ರೆಂಡ್ಸ್. ನಾನು ಎಲ್ಲದು ಕಲರ್ ತಂದಿದ್ದೀನಿ. ಒಂದೊಂದು ಕಲರ್ ಒಂದೊಂದು ಒಬ್ಬೊಬ್ಬರಿಗೆ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ, ಶರ್ಟು, ಇದಕ್ಕೆ ಪ್ಯಾಂಟ್. ಆದರೆ ಬಟ್ಟೆ ಅಂತೂ ಫುಲ್ ಸಾಫ್ಟ್ ಆಗಿದೆ. ಇದು 550 ಫ್ರೆಂಡ್ಸ್, 550. ಅದು ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಈ ಥರ ಗಿಫ್ಟ್ ಕೊಡೋಕೊಳ್ಳೆ ಚೆನ್ನಾಗಿದೆ ಅಲ್ವಾ? ಅದೊಂದು ನೋಡಿ ಫ್ರೆಂಡ್ಸ್. ಇದು ಈ ಥರ ಕಾಣುತ್ತೆ, ಪ್ಯಾಂಟು ಶರ್ಟು ಕಲ್ಲರು. ಇನ್ನು ಎಲ್ಲನೂ ನೋಡಿ ಫ್ರೆಂಡ್ಸ್, ನಾನು ಕಲರ್ ತಂದಿದ್ದೀನಿ. ಇದು ಬಂದು ಈ ಕಲರ್ ಗೀರು, ಅದಕ್ಕೆ ಮ್ಯಾಚ್ ಆಗ ಪ್ಯಾಂಟು ಎರಡಾ. ಆಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಪ್ಯಾಂಟು, ಇದು ಬಂದು ಶರ್ಟ್ ಕಲರ್. ಇದು ಬ್ಲೂ ಕಲರು, ಇದು ಕಲರು. ಇದು ಬಂದು ಈ ಥರ ಇರುತ್ತೆ. ತೋರಿಸ್ತೀನಿ, ಬಾಕ್ಸ್ ಸಮೇತನೇ ತೋರಿಸ್ತೀನಿ. ಇದು ಬಂದು ಫ್ರೆಂಡ್ಸ್ ಶರ್ಟು, ಇದು ಬಂದು ಅದಕ್ಕೆ ಪ್ಯಾಂಟು. ನಾನು ಪೀಸ್ ಯಾಕೆ ತಂದೆ ಅಂದರೆ ಫ್ರೆಂಡ್ಸ್, ಇವಾಗ ಶರ್ಟ್ಗಳು ತಂದರೆ ಅವ್ರ ಅಳತೆ ಗೊತ್ತಾಗಲ್ಲ. ಹಂಗಾಗಿ ನಾನು ಪೀಸೇ ತಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಚೆನ್ನಾಗಿದೆ. ಇದಾಯ್ತಾ? ನೋಡಿ ಫ್ರೆಂಡ್ಸ್, ಇದು ಶರ್ಟ್ ಪೀಸು, ಇದು ಬಂದು ಪ್ಯಾಂಟ್ ಪೀಸು. ಮತ್ತು ನೋಡಿ ಈ ಥರ. ಇದು ಕಲರ್ ತುಂಬ ಚೆನ್ನಾಗಿದೆ. ಎಲ್ಲ ಕಲರ್ ಒಂದೊಂದು ಥರ ತಂದಿದ್ದೀನಿ ಫ್ರೆಂಡ್ಸ್. ಪ್ಯಾಂಟ್ ಪೀಸು ಸೇಮ್ ಟು ಸೇಮ್ ಫ್ರೆಂಡ್ಸ್. ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಇನ್ನೊಂದು ಬ್ಯಾಗ್ ಇದೆ ನೋಡಿ ಫ್ರೆಂಡ್ಸ್, ಈ ಥರ ಬ್ಯಾಗಲ್ಲಿ ಕೊಟ್ಟಿದ್ರು ಅವರು. ಅಂಗಡಿ ಹೆಸರು ಮಧುಕರ್ NX. ನಿಮಗೇನಾದರೂ ಬೇಕು ಅಂದರೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಫೋನ್ ನಂಬರ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಶರ್ಟ್ ಪೀಸು, ಇದು ಪ್ಯಾಂಟ್ ಪೀಸು ಸೇಮ್ ಟು ಸೇಮ್. ಇದು ಯಾರು ಬಿಡಿ, ಏನು ಪ್ಯಾಕೆ ಮಾಡೋಂಗಿಲ್ವಲ್ಲ, ಹಂಗೆ ಕೊಡ್ಬೋದಲ್ಲ. ಪ್ಯಾಂಟು ಶರ್ಟ್ ಪೀಸು ಕಲರ್ ಇದೆ. ಆಮೇಲೆ ನೋಡಿ ಫ್ರೆಂಡ್ಸ್,
ಇದೊಂದು ಒಂದು 2-3 ಫ್ರೆಂಡ್ಸ್ ಅವ್ರದ್ದು ಇವಾಗ ಸಂಡೇ ಅಲ್ವಾ ಗೋಡನ್ಗೆ ಹೋಗೋರು ಯಾರೂ ಇಲ್ಲ ಅಂತ ಒಂದು 100-200 ಜಾಸ್ತಿ ಇರೋದನ್ನ 2 ಪೀಸ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇದಲ್ಲ, ಇನ್ನೊಂದು ಕೊಟ್ಟಿದ್ದಾರೆ. ನಿಮಿಷ. ಇದು 577, ಅದು 550, 20 ರೂಪಾಯಿ ಜಾಸ್ತಿ. ಇದು ನೋಡಿ ಈ ಥರ, ಇದು ಶರ್ಟು, ಇದು ಪ್ಯಾಂಟು, ಇದು ಸೇಮ್ ಟು ಸೇಮ್ ಗಿಫ್ಟು. ಆದರೆ ಫ್ರೆಂಡ್ಸ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವೇನು ಮಾಡೋ ಹಾಗೆ ಇಲ್ಲ. ನಾನು ರಾಜ ಮಾರ್ಕೆಟ್ಗೆ ಹೋದ್ನಲ್ಲ, ನೋಡೋಣ ಅಂತ ಅಲ್ಲೇ ಹೋದೆ. ಹಂಗಾಗಿ ಇದು ನೋಡಿ ಫ್ರೆಂಡ್ಸ್, ಈ ಥರ ಮದುವೆಗೆಲ್ಲ ಹಾಕತ್ತಾರಲ್ಲ ಆ ಥರ. ಇದನ್ನು ತೆಗೆದೇ ತೋರಿಸ್ತೀನಿ. ಇದು ಫ್ರೆಂಡ್ಸ್ ಅವರು ಇದು ಒಂದು 200 ರೂಪಾಯಿ ಅಮೌಂಟ್ ಜಾಸ್ತಿ ಮೇಡಮ್. ನಮಗೆ ಈಗ ಗೋಡನ್ಗೆ ಹೋಗ್ತಾರ ಯಾರೂ ಇಲ್ಲ, 2 ಪೀಸ್ ಇದನ್ನು ಕೊಡ್ತೀನಿ ತಗೊಂಡೋಗಿ ಅಂತ ಅಂದರು. ಅದಕ್ಕೆ ಫ್ರೆಂಡ್ಸ್ ನೋಡಿ ಪ್ಯಾಂಟ್ ಪೀಸ್ ಅಂತೂ ಅಷ್ಟು ಸಾಫ್ಟ್ ಐತೆ, ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಹೂವು ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಅದಕ್ಕೋಸ್ಕರ ನಾನು 2 ಇದನ್ನು ತಗೊಂಡು ಬಂದೆ. ಇರಲಿ ಅವ್ರು ಆ ಥರ ಕೊಟ್ರಲ್ಲ, ಇರಲಿ ನನ್ನ ಮಗಂಗಾದರೂ ಆಗುತ್ತೆ, ಯಾರಿಗಾದರೂ ಆಗುತ್ತೆ ಅಂತ ತಗೊಂಡು ಬಂದೆ. ಫ್ರೆಂಡ್ಸ್ ನೀವು ಯಾವುದಿಲ್ಲ ಏನೇ ತರಕ್ಕೆ ಹೋಗಿ ಹೋಲ್ಸೇಲಲ್ಲಿ, ಆದರೆ ನಾವು ಚಿಕ್ಕಪೇಟೆಗೆ ಹೋಗಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ನಮಗೇನು ರೇಂಜಿಗೆ ಬೇಕು ತರ್ಬೋದು. ಮತ್ತು ಬಟ್ಟೆ ಆಮೇಲೆ ಫ್ರೆಂಡ್ಸ್ ನೀವು ಎಲ್ಲೇ ಹೋದರೂ ಕ್ವಾಲಿಟಿ ನೋಡಿ ತಗೊಳ್ಳಿ. ನನಗಂತೂ ಫ್ರೆಂಡ್ಸ್ ಈ ಅಂಗಡಿ ನನ್ನ ಮಗಳು ಕಟ್ ಪೀಸ್ ನೋಡೋಕ್ಕೆ ಅಂತ ಕರ್ಕೊಂಡೋದ್ಲು. ಈ ಅಂಗಡಿ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಬಳೆ ತರಕ್ಕೆ ಹೋದ್ನಲ್ಲ, ಅಲ್ಲೇ ತರಬೇಕು. ಬಳೆನೂ ರಾಜ ಮಾರ್ಕೆಟಲ್ಲೇ ಇರೋದು, ಹೋಲ್ಸೇಲ್ ಅಂಗಡಿ ಎಲ್ಲ 2-3 ಅಂಗಡಿ. ಆಮೇಲೆ ಫ್ರೆಂಡ್ಸ್ ನೀವು ಅದು ಹಾಕ್ಕೊಡೋಕ್ಕೆ ಬಾಕ್ಸು ಏನು ಬೇಕು ಎಲ್ಲ ಸಿಗುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ಅಲ್ಲಿಗೆ ಹೋಗೋದು ಯಾವಾಗಲೂ. ನಾನೇನು ಈಗ ಸದ್ಯಕ್ಕೆ ಹೋಗಿರಲಿಲ್ಲ. ಹೋಗಿ ಫ್ರೆಂಡ್ಸ್ ನಾನು ತಗೊಂಡು ಬಂದೆ. ಹಾಗಾಗಿ ಇದೊಂದು ಕಲರ್ ಫ್ರೆಂಡ್ಸ್, ಇನ್ನೂ ಒಂದು ತೋರಿಸ್ತೀನಿ. ಅವರು ಇದು 2 ನೋಡಿ, ಇದೊಂದು ಕಲರು, ಇದು 2 ಅವರು ನನಗೆ ಒಂದು 100 ರೂಪಾಯಿ ಜಾಸ್ತಿ ಇದೆ ಮೇಡಮ್ ಈ ಥರ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಕೊಟ್ಟರು. ಫ್ರೆಂಡ್ಸ್ ಪ್ಯಾಂಟ್ ಪೀಸ್ ಅಂತೂ ಅಷ್ಟು ಚೆನ್ನಾಗಿದೆ, ನನಗಿಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ. ನಾನು ಅವ್ರನ್ನ ಕೇಳೇ ತೊಗೊಂಡು ಬಂದೆ. ಪ್ಯಾಂಟು ಶರ್ಟು ಉದ್ದ ಸ್ಲೀವು ಇಲ್ಲ ಮೇಡಮ್, ನೀವೇನು ಆ ಥರ ಎಲ್ಲ ಕೇಳಬೇಡಿ, ಅದು 2 ಸೇರಿನೇ 2.25 ಮೀಟ್ರ್ ಇರುತ್ತೆ, ಆಗುತ್ತೆ. ಆಗಿಲ್ಲ ಅಂದ್ರೆ ತಂದುಕೊಡಿ, ತೊಂದರೆ ಇಲ್ಲ ಅಂದಿದ್ದಾರೆ ಅವರು. ಹಂಗಾಗಿ ಇದು 2 ನೋಡಿ, ಇದು 2 ಈ ಕಲರ್ ನೋಡಿ ಫ್ರೆಂಡ್ಸ್, ಈ ಕಲರ್ ಇದು 2 ಈ ಕಲರ ಫ್ರೆಂಡ್ಸ್. ಅವ್ರ ಅಂಗಡಿಲಿ ಇವತ್ತು ಸ್ವಲ್ಪ ಸಂಡೇ ಅಲ್ವಾ, ಅವರು ಹುಡುಗರು ಸ್ವಲ್ಪ ರಜೆ ಇರ್ತಾರಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್ ಇದೊಂದು ಪ್ಯಾಂಟು ಶರ್ಟು ನೋಡಿ ಫ್ರೆಂಡ್ಸ್, 3 ನೋಡಿ ಫ್ರೆಂಡ್ಸ್, ಇದು 3 ನೋಡಿ ಫ್ರೆಂಡ್ಸ್, ಇದು 2 ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇಷ್ಟಿವತ್ತು ಫ್ರೆಂಡ್ಸ್ ಶಾಪಿಂಗು ನಾವು ಮಾಡ್ಕೊಂಡು ಬಂದಿರೋದು. ಇನ್ನು ಫ್ರೆಂಡ್ಸ್ ಕವರ್ಗಳೆಲ್ಲ ತಂದಿದ್ದೀನಿ, ಆದರೆ ನಾನಿವಾಗ ಪ್ಯಾಕ್ ಮಾಡಿ ಇಡ್ತೀನಿ, ಇಲ್ಲ ಅಂದರೆ ಇಡಲ್ಲ ಫ್ರೆಂಡ್ಸ್. ನಾನಿನ್ನೇನು ಚಿಕ್ಕಪೇಟೆಯಲ್ಲಿ ತಗೊಳ್ಳಿಲ್ಲ, ಇಷ್ಟು ನಾನು ನನ್ನ ಮಗಳು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಇಷ್ಟು ಇವತ್ತು ಆಯಿತು. ಈಗ ಫ್ರೆಂಡ್ಸ್ ಊಟ ಮಾಡಿ ಇನ್ನು ಫ್ರೆಂಡ್ಸ್ ನಾನು ಶರ್ಟ್ ಐರನ್ ಮಾಡಬೇಕು, ಯೂನಿಫಾರ್ಮ್ದು, ಅದೊಂದು ಐರನ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇಷ್ಟಾಯಿತು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ನಂದು ಇವತ್ತು. ಇಷ್ಟು ತಂದಿದ್ದೀನಿ. ಇದೇನೋ ಒಂದು 10 ನಿಮಿಷ 1 ಡಜನ್ ಬಳೆ ಅದಕ್ಕೆ ಹಾಕಿಟ್ಬಿಟ್ರೆ ಆಯಿತು. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್,
ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋಗಿ ನಿಮ್ಗೆ ಏನೇ ಬೇಕು ಅಂದ್ರೂ ಅಲ್ಲಿ ಎಲ್ಲ ಹೋಲ್ಸೇಲ್ ಅಂಗಡಿಲಿ ಎಲ್ಲ ಸಿಗುತ್ತೆ, ತಗೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಬಾಯ್.